ಸೊ ಬಂದಿದ್ದೀವಿ ತಿರುವನಂತಪುರಂ ನಾರ್ತ್ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ಪ್ಲ್ಯಾಟ್ಫಾರ್ಮ್ 6 ಅಂತ ತೋರಿಸ್ತಾ ಇದೆ. ಯಾವ ಟ್ರೈನು ಏನು ಅಂತ ಬನ್ನಿ ಅಲ್ಲೇ ಹೋಗಿ ನೋಡೋಣ. ಇಲ್ಲಿ ಫುಟ್ ಓವರ್ ಬ್ರಿಡ್ಜ್ ಇದೆ. ಫುಟ್ ಓವರ್ ಬ್ರಿಡ್ಜ್ ತೊಗೊಂಡು ಹೋಗಬೇಕು. ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 1 2 3 4. ಓಕೆ, ಈಗೇನು ನೋಡ್ತಾ ಇದ್ರಲ್ಲ, ಇದು ತಿರುವನಂತಪುರಂ ನಾರ್ತ್ ರೈಲ್ವೆ ಸ್ಟೇಷನ್. ಸಿಟಿಯಿಂದ ಔಟ್ಸ್ಕರ್ಟ್ಸಲ್ಲಿ ಬರುತ್ತೆ. ಮಾತ್ರ ತುಂಬ ದೊಡ್ಡ ರೈಲ್ವೆ ಸ್ಟೇಷನ್ ಇದು. ನಮ್ಮ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಬಿಟ್ಟರೆ ಯಶವಂತಪುರ ಮತ್ತು SMVT ಬೆಂಗಳೂರು ಬರುತ್ತಲ್ಲ, ಹತ್ರ ಔಟ್ಸ್ಕರ್ಟ್ಸಲ್ಲಿರೋ ದೊಡ್ಡ ರೈಲ್ವೆ ಸ್ಟೇಷನ್ನು ನೋಡಿ. ಓಕೆ ಬನ್ನಿ, ಪ್ಲ್ಯಾಟ್ಫಾರ್ಮ್ ನಂಬರ್ 6 ಸಿಗ್ತೀನಿ. ಇಲ್ಲಿ ನೋಡಿ, ತಿರುವನಂತಪುರಂ ನ್ಯೂ ಡೆಲ್ಲಿ ಕೇರಳ ಎಕ್ಸ್ಪ್ರೆಸ್ಸು ಇಲ್ಲಿ ರೇಕ್ ಶಂಟ್ ಮಾಡ್ಯಾರೆ. ಇದು ತಿರುವನಂತಪುರಂ ನ್ಯೂ ಡೆಲ್ಲಿ ರೇಕ್ಸ್ ಎಲ್ಲ ಮೇಂಟೆನೆನ್ಸು ಶಂಟಿಂಗು ಎಲ್ಲ ಸೆಂಟ್ರಲಲ್ಲಿ ಜಾಗ ಇಲ್ಲದಿರೋ ಕಾರಣ ಇಲ್ಲೇ ನಡೆಯುತ್ತೆ. ಸೊ ಫೈನಲಿ ನಮ್ಮ ಟ್ರೈನ್ ಹತ್ರ ಬಂದುಬಿಟ್ಟಿದ್ದೀವಿ. ನಾವು ಟ್ರಾವೆಲ್ ಮಾಡ್ತಾ ಇರೋದು ಬಂದು ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ. ಇದು ವೀಕ್ಲಿ ಒನ್ಸ್ ಮಾತ್ರ ಇರುತ್ತೆ. ಇಲ್ಲಿ 12:50 ಬಿಟ್ಟು ನಾಳೆ ಬೆಳಗ್ಗೆ 12:30 ಸುಮಾರಿಗೆ ಹುಬ್ಳಿ ಹೋಗಿ ರೀಚ್ ಆಗುತ್ತೆ. ವಯಾ ಪಾಲಕ್ಕಾಡ್, ಕೊಯಂಬತ್ತೂರು, ಬೆಂಗಳೂರು, ಚಿಕ್ಕಬಳ್ಳಾಪುರ, SMVT ಬೆಂಗಳೂರು. ನಮಗೆ ಲೀಡ್ ಇರೋದು ಬಂದು 37695 UBLದು ವ್ಯಾಪ್ 7 ಲೋಕೋಮೋಟಿವ್. ಇದು 8 ಹುಬ್ಬಳ್ಳಿ ಗಂಟ ನಮ್ಮನ್ನು ಕ್ಯಾರಿ ಮಾಡುತ್ತೆ. ನಮ್ಮದು ಟಿಕೆಟ್ ಬಂದು ಸ್ಲೀಪರ್ ಕ್ಲಾಸಲ್ಲಿದೆ. ಏನಂದರೆ ಫ್ರಂಟಲ್ಲಿಗೆ ಜನರಲ್ ಬರುತ್ತೆ, ಒಂದು SLRD, 2 ಜನರಲ್ ಆಗ್ತಿದ್ದಂಗೆ S7ಇಂದ ಸ್ಟಾರ್ಟ್ ಆಗುತ್ತೆ. ನಮ್ಮದು ಅದರಲ್ಲೇ ಇರೋದು S7ಇಂದ ರಿಸರ್ವೇಷನು. ಸೊ ಫೈನಲಿ S7 ಸ್ಲೀಪರಿನ ಕಾನ್ಫಿಗರೇಷನ್ ಗೊತ್ತೇ ಇರಬೇಕು. ಸೈಡ್ ಲೋವರು, ಸೈಡ್ ಅಪ್ಪರು, ಮತ್ತು ಲೋವರು ಮಿಡಲು, ಅಪ್ಪರು. ಈ ಕಡೆ ಲೋವರು ಮಿಡಲು, ಅಪ್ಪರು. ಇದು ವೀಕ್ಲಿ ಒನ್ಸ್ ಆಗಿರೋ ಗಾಡಿಯಿಂದ ವೀಕ್ಲಿ ಒನ್ಸ್ ಹೋಗೋ ಗಾಡಿ. ಆಲ್ಮೋಸ್ಟ್ 24 hours ತೊಗೊಳ್ತಾನೆ ತಿರುವನಂತಪುರಂ ನಾರ್ತಿಂದ ಹುಬ್ಬಳ್ಳಿ ಹೋಗೋಕ್ಕೆ. ನಮ್ಮದು ಸೀಟ್ ಬಂದು ನೋಡಿ 54. ಇದೊಂದು ಅಪ್ಪರ್ ಬರ್ತು ಮತ್ತು 55 ಸೈಡ್ ಲೋವರು. ಎಮರ್ಜೆನ್ಸಿ ವಿಂಡೋ ಸಿಕ್ಕಿದೆ ಬ್ಲಾಗ್ ಮಾಡಲಿ ಅಂತ. ಟ್ರೈನು ಬಂದು ನೀಟ್ ಆ್ಯಂಡ್ ಕ್ಲೀನ್ ಇದೆ. ಇವತ್ತು ಬೆಳಗ್ಗೆ ಏನೋ ಬಂದಿರುತ್ತೆ ಹುಬ್ಬಳ್ಳಿಯಿಂದ. ನೀಟ್ ಆ್ಯಂಡ್ ಕ್ಲೀನ್ ಇದೆ, ಕ್ಲೀನ್ ವಿಂಡೋಸ್ ಇದೆ ಎಲ್ಲ. ಡಿಪಾರ್ಚರ್ ಆದಮೇಲೆ ಮತ್ತೆ ಸಿಗ್ತೀನಿ. ಏನು ಪ್ಲ್ಯಾಟ್ಫಾರ್ಮ್ 5 ನೋಡ್ತಾ ಇದ್ದಲ್ಲ, ಇದು ಬಂದು ತಿರುವನಂತಪುರಂ ನಾರ್ತ್ ಮೈಸೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಇದು ಬಂದು ಸಂಜೆ 4:15 ಇಲ್ಲಿಂದ ಹೊರಡುತ್ತೆ. ಮಾರ್ನಿಂಗು ಆಲ್ಮೋಸ್ಟ್ 8 o'clock ಮೆಜೆಸ್ಟಿಕ್ ರೀಚ್ ಆಗುತ್ತೆ. ಇದು ನಮ್ಮ ಹಿಂದಿಂದನೇ ಬರುತ್ತೆ. ಬಟ್ ಇದಕ್ಕೂ ನಮಗೂ 3 hours ಗ್ಯಾಪ್ ಇದೆ. ಮತ್ತು ನಾವು ಟ್ರೈನಲ್ಲಿ ರಿವ್ಯೂ ಮಾಡೋಣ ಅಂತ ಬ್ರೆಡ್ ಆಮ್ಲೆಟ್, ಉಪ್ಮಾ, ವಡ ಎಲ್ಲ ತೊಗೊಂಡಿದ್ದೀವಿ. ತಿಂದ್ಬಿಟ್ಟು ಮತ್ತೆ ಸಿಗ್ತೀವಿ.
departed on time from Thiruvananthapuram North. ಅಲ್ಲಿ ರೇಕ್ ಮೇಂಟೆನೆನ್ಸ್ ಆಗ್ತಾ ಇರೋದು ಭಾವನಗರ ಟರ್ಮಿನಸ್ ತಿರುವನಂತಪುರಂ ನಾರ್ತ್. UBL ಬಿಳಿವ ಐರಾವತ ಆನ್ ಚಾರ್ಜ್. ಇಲ್ಲಿ ಬಿಟ್ಕೊಡ್ಗ ನಮ್ಮದು ನೆಕ್ಸ್ಟ್ ಅಫಿಷಿಯಲ್ ಸ್ಟಾಪ್ ಬಂದು ಕೊಲ್ಲಂ ಜಂಕ್ಷನ್ನು. ನಾನ್ ಸ್ಟಾಪ್ 57 ಕಿಲೋಮೀಟರ್ಸ್ ರನ್ ಇದೆ. ಸೆಂಟ್ರಲ್ಲಿ ವಾರ್ಕಳ ಅದ್ಯಾವುದು ಸ್ಟಾಪ್ ಇಲ್ಲ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಫಸ್ಟ್ ಅಫಿಷಿಯಲ್ ಸ್ಟಾಪ್ ಕೊಲ್ಲಮ್ಮೆ 57 ಕಿಲೋಮೀಟರ್ಸ್ ಆದಮೇಲೆ. ಬ್ಯಾಕ್
ಇವಾಗೇನು ಕ್ರಾಸಿಂಗ್ ನೋಡೋದ್ರಲ್ಲ ಅದು ಬಂದು KSR ಬೆಂಗಳೂರು ಕನ್ಯಾಕುಮಾರಿ ಐಲ್ಯಾಂಡ್ ಎಕ್ಸ್ಪ್ರೆಸ್, ಡಿಲೇಡ್ ಬೈ 2 hours 30 minutes. ಇದ್ರ ಹಿಂದಿಂದನೇ ಬರ್ತಾ ಇದೆ ಎರ್ನಾಕುಲಂ ತಿರುವನಂತಪುರಂ ಸೆಂಟ್ರಲ್ ಜನಶತಾಬ್ದಿ ಎಕ್ಸ್ಪ್ರೆಸ್, ಸ್ಕಿಪ್ಪಿಂಗ್ ವಾರ್ಕಳ ಶಿವಗಿರಿ, ಕ್ರಾಸಿಂಗ್ ವಿತ್ ಎರ್ನಾಕುಲಂ ತ್ರಿವಂಡ್ರಂ ಜನಶತಾಬ್ದಿ ಎಕ್ಸ್ಪ್ರೆಸ್. ಸಾರಿ, ಇದು ಎರ್ನಾಕುಲಂಗಂತ ಕಣ್ಣೂರು ಗಂಟ ಎಕ್ಸ್ಟೆಂಡ್ ಮಾಡಿದ್ದಾರೆ. ತ್ರಿವಂಡ್ರಂ ಕಣ್ಣೂರು ಜನಶತಾಬ್ದಿ ಎಕ್ಸ್ಪ್ರೆಸ್ AC ಚೇರ್ ಕಾರ್. ವಾರ್ಕಳ ಸ್ಟಾಪ್ ಇಲ್ಲ ನಮ್ಮದು. ಬ್ಯಾಕ್ ವಾಟರ್ಸ್ ಕೇರಳ ಫೇಮಸ್ ಇರೋದೇ ಇದಕ್ಕೋಸ್ಕರ.
ಆಗಿದ್ದೀವಿ ನಮ್ಮ ಫಸ್ಟ್ ಅಫಿಷಿಯಲ್ ಸ್ಟಾಪ್ ಆದಂಥ ಕೊಲ್ಲಂ ಜಂಕ್ಷನ್ಗೆ. ನಮ್ಮ ಜೊತೆ ಕ್ರಾಸಿಂಗ್ ಆಗ್ತಾಯಿದೆ ಇಂದೋರ್ ಕೊಚುವೆಲ್ಲಿ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಎಂಟ್ರ್ ಆಗಿದ್ದೀವಿ ಕೊಲ್ಲಂ ಜಂಕ್ಷನ್ಗೆ. ಪ್ಲ್ಯಾಟ್ಫಾರ್ಮ್ 3ಯಲ್ಲಿ ನಿಂತಿದೆ ತಾಂಜಾವೂರ್, ಚೆನ್ನೈ, ಎಗ್ಮೋರ್, ಕೊಲ್ಲಂ ರೇಕ್ ಶೇರಿಂಗ್ ಗಾಡಿ. ತಿರುವನಂತಪುರಂ ನಾರ್ತಿಗೆ ಕಂಪೇರ್ ಮಾಡಿದ್ರೆ ಕೊಲ್ಲಂ ಜಂಕ್ಷನಲ್ಲಿ ಕ್ರೌಡ್ ಸ್ವಲ್ಪ ಜಾಸ್ತಿನೇ ಇದೆ. ಅಲ್ಲಿ ಜನರಲ್ ಆಲ್ಮೋಸ್ಟ್ ಫುಲ್ ಆಗ್ತಾಯಿದೆ. ಜನರಲಿ ಫುಲ್ ಇದ್ದಾರೆ ಜನ. ಇದು ನಮ್ಮದು ಫಸ್ಟ್ ಅಫಿಷಿಯಲ್ ಶಾಪು. ಡಿಲೇಡ್ ಬೈ 10 ಮಿನಿಟ್ಸ್ ಅಷ್ಟೇ. 10 ಮಿನಿಟ್ಸ್ ಏನೋ ಡಿಲೇ ಆಗಿದೆ. ಎರ್ನಾಕುಲಂ ಕೊಲ್ಲಂ ಮೆಮು. ಅದು ರೈಟ್ ಸೈಡ್ ಸೆಕೆಂಡ್ ಟ್ರ್ಯಾಕ್ ಏನು ನೋಡ್ತಾ ಇದ್ರಲ್ಲ, ಅದು ಪನ್ನಲೂರು ಮತ್ತು ಕೊಲ್ಲಂದು ಬ್ರ್ಯಾಂಚ್ ಟ್ರ್ಯಾಕು. ಆ ರೂಟಲ್ಲಿ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ. ಪನ್ನಲೂರು ಮತ್ತು ತ್ರಿವಂಡ್ರಮ್ ಗಂಟ ಟ್ರಾವೆಲ್ ಮಾಡಿರೋ ಪನ್ನಲೂರು ಮಧುರೈ ಎಕ್ಸ್ಪ್ರೆಸ್ಸಲ್ಲಿ ಲಾಸ್ಟ್ ಬ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ. ಫಸ್ಟ್ ಅಲ್ಲ ಸೆಕೆಂಡ್ ಟ್ರ್ಯಾಕ್ ಅದು ಹೋಗುತ್ತೆ ಕೊಟ್ಟಾರಕನ ಪನ್ನಲೂರು. ಇನ್ನು 20 ರೂಪಾಯಿ ತಗೊಂಡ್ವಿ ಅಂತ ಹೇಳಿದ್ವಲ್ಲ, ಇದೇನೇ ಅದು. ತಿಂದು ಟೇಸ್ಟ್ ಮಾಡಿ ಹೆಂಗೈತೆ ಅಂತ ನಮ್ಮ ಬ್ರೋ ಹೇಳ್ತಾರೆ ಇವಾಗ. ಓಪನ್ ಮಾಡಿ ಐತೆ ಅಂತ. ನೆಲ್ಲಿಕಾಯಿ ಕಂಡು ನೆಲ್ಲಿಕಾಯಿ ಆಲೂಗೆಡ್ಡೆ. ಹಾಂ, ಹೆಂಗಿದೆ ಕರೆಕ್ಟಾಗಿ ಹೇಳು. ನೋ ಕಮೆಂಟು ಹೇಳಿ ಈಗ. ಒಟ್ಟಾರಕರ ಪನ್ನಲೂರು ಮಧುರೈ ಲೈನು ಸಪ್ರೇಟ್ ಆಯ್ತು ನೋಡಿ ಇಲ್ಲಿಂದ. ಐ ಥಿಂಕ್ ನೆಕ್ಸ್ಟ್ ಸ್ಟಾಪಲ್ಲಿ ನಾವು ಲೂಪ್ ಆಗ್ಬೋದು. ಯಾಕೆಂದರೆ ನಮ್ಮ ಹಿಂದಿಂದನೇ ತಿರುನಲ್ವೇಲಿ ಗಾಂಧಿಧಾಮ್ ಹಮ್ಸಫರ್ ಎಕ್ಸ್ಪ್ರೆಸ್ ಬರ್ತಾಯಿದೆ. ಅದು ಆಲ್ಮೋಸ್ಟ್ ಮೋರ್ ದೆನ್ 2 hours ಡಿಲೇ ಆಗಿರೋ ಕಾರಣ ಅದು ನಮ್ಮನ್ನು ಓವರ್ಟೇಕ್ ಮಾಡ್ಬೋದು. ಕಾಯ್ತಾಯಿರಿ, ನೋಡ್ತಾಯಿರಿ ಓವರ್ಟೇಕ್ ಆಗುತ್ತಾ ಇಲ್ವಾ ಅಂತ. ನೋಡಿ ಇಲ್ಲಿರೋ ಮನೆಗಳೆಲ್ಲ ಫುಲ್ಲು ಬ್ಯಾಕ್ ವಾಟರಲ್ಲಿ ಮುಚ್ಚೋಗ್ಬಿಟ್ಟಿದೆ. ಇಲ್ಲಿರೋ ಜನ ಹೆಂಗೆ ಬದುಕ್ತಾರೆ ಏನೋ.
ದಾರಿ ಎಲ್ಲ ಹೇಗಿದೆಯೋ ಏನೋ ಬಂದು ಗೊತ್ತಿಲ್ಲ. ಫುಲ್ಲು ಸ್ಲೋ ಆಗಿ ಕೈಯಾಕೋಲಂ ಜಂಕ್ಷನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಸ್ಟಾಪ್ ಏನಾದರೂ ಆಗ್ಬೋದಾ ಅಂತ ಡೌಟ್ ಇದೆ. ಬಿಕಾಸ್ ನಮ್ಮ ಹಿಂದಿಂದನೇ ಬರ್ತಾ ಇದೆ ತಿರುನಲ್ವೇಲಿ ಗಾಂಧಿಧಾಮ್ ಹಮ್ಸಫರ್ ಎಕ್ಸ್ಪ್ರೆಸ್. ಸೊ ಸ್ಟಾಪ್ ಆದರೆ ಅದಿಲ್ಲಿ ಓವರ್ಟೇಕ್ ಆಗ್ಬೋದು. ಅನ್ಸ್ಕೆಡ್ಯೂಲ್ಡ್ ಆಲ್ಟ್ ಆಗಿದೆ ಕೈಯಾಕೋಲಂ ಜಂಕ್ಷನಲ್ಲಿ. ಮೋಸ್ಟ್ಲಿ ಇಲ್ಲಿ ತಿರುನಲ್ವೇಲಿ ಗಾಂಧಿಧಾಮ್ ಹಮ್ಸಫರ್ ಏನಾರ ಓವರ್ಟೇಕ್ ಮಾಡ್ಬೋದು ನಮ್ಮನ್ನು. ಸೊ ಇಲ್ಲ, ಕೈಯಾಕೋಲಂ ಜಂಕ್ಷನಲ್ಲಿ ಓವರ್ಟೇಕ್ ಆಗಲಿಲ್ಲ. ಸಿಗ್ನಲ್ ಕ್ಲಿಯರೆನ್ಸ್ ಇಲ್ಲದೆ ಇರೋ ಕಾರಣ ಕೈಯಾಕೋಲಂ ಜಂಕ್ಷನಲ್ಲಿ ಸ್ಟಾಪ್ ಆಗಿತ್ತು. ಆ ಟ್ರೈನ್ ಓವರ್ಟೇಕ್ ಯಾವಾಗ ಆಗುತ್ತೆ ಅಂತ ವೆಯ್ಟ್ ಮಾಡಬೇಕು. ಇವಾಗ ಸದ್ಯಕ್ಕೆ ನಾವು ಕೈಯಾಕೋಲಂ ಜಂಕ್ಷನಿಂದ ಡಿಪಾರ್ಟ್ ಆಗಿದ್ದೀವಿ. ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂತ ಬನ್ನಿ ನಿಮಗೆ. ಔಟ್ರಲ್ಲಿ ಲೆಫ್ಟ್ ಸೈಡಿಗೆ ಒಂದು ಲೈನ್ ಹೋಗುತ್ತೆ ಅದು ನಾವಾಗ ವಯಾ ಚೆಂಗನೂರು ಹೋಗ್ತೀವಿ, ಅದು ವಯಾ ಅಲಪುಜ ಬರುತ್ತೆ ಎರ್ನಾಕುಲಮ್. ಎರಡು ಬಂದು ಆ ಟ್ರ್ಯಾಕ್ ಬಂದು ಎರ್ನಾಕುಲಂ ಜಂಕ್ಷನಲ್ಲಿ ಕೂಡ್ಕೊಳ್ಳುತ್ತೆ. ನಾವು ಡೈರೆಕ್ಟ್ ಎರ್ನಾಕುಲಂ ಟೌನಿಗೆ ಹೋಗ್ತಿರೋ ಕಾರಣ ಲೈನ್ ಸಪ್ರೇಟ್ ಆಗೋ ಕಾರಣ ಇದನ್ನು ಕೈಯಾಕೋಲಂ ಜಂಕ್ಷನ್ ಅಂತ ಕರೀತಾರೆ. ನೋಡಿ, ಅದು ಲೆಫ್ಟಲ್ಲಿ ಏನು ಲೈನ್ ನೋಡ್ತಾ ಇದ್ದೀರಾ, ಅದು ಎರ್ನಾಕುಲಂ ಲೈನು ವಯಾ ಅಲಪುಜ. ನಾವು ಹೋಗ್ತಾ ಇರೋ ಸ್ಟ್ರೈಟ್ ಲೈನು ಬಂದು ವಯಾ ಚೆಂಗಸೇರಿ, ಚೆಂಗನೂರು, ಎರ್ನಾಕುಲಂ ಟೌನ್ ರೂಟು. ರಾಜಧಾನಿ, ದುರಂತೋ ಎಲ್ಲ ಪ್ರೀಮಿಯಂ ಕ್ಯಾಟಗರಿ ಟ್ರೈನ್ ಎಲ್ಲ ವಯಾ ಅಲಪುಜ ಬರ್ತವೆ. ನೋಡಿ, ರೈಟಲ್ಲಿ ಲೈನ್ ಹೋಗ್ತಾ ಇದೆ, ಲೆಫ್ಟಲ್ಲಿ. ನಾವಿವಾಗ ರೈಟಿಗೆ ಬರ್ತಾ ಇದ್ದೀವಿ. ಅದು ಆ ಟ್ರ್ಯಾಕ್ ಬಂದು ಫುಲ್ಲು ಕೋಸ್ಟಲ್ ರೀಜನಲ್ಲಿ ಬರುತ್ತೆ. ನಾವು ಇವಾಗ ಸ್ವಲ್ಪ ಕೋಸ್ಟಲಿಂದ ಒಳಗಡೆ ಹಾಕ್ತೀವಿ. ಎರಡು ಡಬಲ್ ಲೈನ್ ಸೆಕ್ಷನ್ನೇ. ಮುಂದೆ ಹೋಗ್ತಾ ಇದೆ ತಿರುವನಂತಪುರಂ ಹಜರತ್ ನಿಜಾಮುದ್ದೀನ್ ಕೇರಳ ಎಕ್ಸ್ಪ್ರೆಸ್ಸು. ಅದಕ್ಕಾಗಿ ನಮ್ಮನ್ನು ಕ್ರಾಲ್ ಮಾಡ್ಕೊಂಡು ಪ್ರತಿಯೊಂದು ಸ್ಟೇಷನಲ್ಲೂ ನಿಲ್ಲಿಸ್ಕೊಂಡು ಅನ್ಸ್ಕೆಡ್ಯೂಲ್ ಆಲ್ಟ್ ಕೊಡ್ತಾ ಇದ್ದಾರೆ. ಅದ್ರದ್ದು ಟೈಮಿಂಗ್ ಮುಂದೆ ಇದೆ, 10 ಕಿಲೋಮೀಟ್ರ್ ಮುಂದೆ ಇದೆ ಟ್ರೈನ್ ಅದು. ಸೊ ಅದು ಕೇರಳ ಎಕ್ಸ್ಪ್ರೆಸ್ ನಮ್ಮನ್ನು ಟ್ರೋಲ್ ಮಾಡ್ತಾನೆ ಇದೆ. ಅದು ಆಲ್ಮೋಸ್ಟ್ ಅಲ್ಲಿ ನಮಗೆ ಜೋಲಾರ್ಪೇಟೆ ಗಂಟ ಸಿಗುತ್ತೆ. ಬಟ್ ಅದನ್ನು ನಾವು ಓವರ್ಟೇಕ್ ಮಾಡ್ತೀವಿ ಕೊಯಂಬತ್ತೂರಲ್ಲಿ. ಅದು ಹೆಂಗೆ ಏನು ಅಂತ ಎಲ್ಲ ನಾನು ಕೊಯಂಬತ್ತೂರು ಹತ್ರ ಹೋದಾಗ ತಿಳಿಸ್ಕೊಡ್ತೀನಿ, ಬನ್ನಿ.
ನಾವಿವಾಗ ಡಿಪಾರ್ಟ್ ಆಗಿದ್ದೀವಿ ಚೆಂಗನೂರಿಂದ. ಚೆಂಗನೂರು ಎಂದು ಫೇಮಸ್ ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲಿ ಅಯ್ಯಪ್ಪ ಸ್ವಾಮಿ ಹತ್ರ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಕರ್ನಾಟಕದಿಂದ ಏನು ಜನ ಬರ್ತಾರೆ ಅವರೆಲ್ಲ ಚೆಂಗನೂರು ರೈಲ್ವೆ ಸ್ಟೇಷನ್ನ ನಿಯರ್ ಅಂತ ಪ್ರಿಫರ್ ಮಾಡ್ತಾರೆ. ಆಲ್ಮೋಸ್ಟ್ ಈ ಹುಬ್ಬಳ್ಳಿ ತಿರುವನಂತಪುರಂ ನಾರ್ತ್ ಎಕ್ಸ್ಪ್ರೆಸ್ನೇ ಜಾಸ್ತಿ ಪ್ರಿಫರ್ ಮಾಡೋದು. ಯಾಕೆಂದರೆ ಆಲ್ಮೋಸ್ಟ್ ಮಿಡಲ್ ಆಫ್ ಕರ್ನಾಟಕದಿಂದ ಈ ಟ್ರೈನ್ ಬರೋದ್ರಿಂದ ಈ ಚೆಂಗನೂರು ರೈಲ್ವೆ ಸ್ಟೇಷನಲ್ಲಿ 2 ಮಿನಿಟ್ಸ್ ಸಾಲ್ಟ್ ಕೊಟ್ಟಿದ್ದಾರೆ. ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಈ ಚೆಂಗನೂರನ್ನ ಪ್ರಿಫರ್ ಮಾಡ್ತಾರೆ. ಇವಾಗ ಎಂಟ್ರ್ ಆಗಿದ್ದೀವಿ ಕೊಟ್ಟಾಯಂ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ನಮ್ಮ ಜೊತೆ ಕ್ರಾಸಿಂಗ್ ಆಗಿದೆ ಸಿಕಂದ್ರಾಬಾದ್ ತಿರುವನಂತಪುರಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಜಾಮ್ ಪಾಕ್ ಆಗಿದೆ ರೀ ಗಾಡಿ. Passengers, train number 16649 Mangalore Kanyakumari Parasuram Express, coach position. First, SLR cum disabled portion. Second, general compartment. Third, general compartment. Fourth, general compartment. Fifth, O C V. Sixth, general compartment. Seventh, general compartment. Eighth, general compartment. Ninth, general compartment. 10, 3, 2, 11. ಇದ್ದೀವಿ ಎರ್ನಾಕುಲಂ ಔಟ್ರ್ ಕ್ಯಾಬಿನಲ್ಲಿ. ಇದೇನು ಲೆಫ್ಟ್ ಸೈಡಲ್ಲಿ 2 ಲೈನ್ ನೋಡ್ತಿದ್ದೀರಲ್ಲ ಅದು ಎರ್ನಾಕುಲಂ ಜಂಕ್ಷನ್ ಹೋಗುತ್ತೆ. ನಾವು ಬಂದು ಎರ್ನಾಕುಲಂ ಜಂಕ್ಷನ್ ಹೋಗಲ್ಲ, ಎರ್ನಾಕುಲಂ ಬೈಪಾಸ್ ಮಾಡ್ತೀವಿ. ಎರ್ನಾಕುಲಂನ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ ಅದೇನು ಆಗಲೇ ಲೈನ್ ತೋರಿಸಿದ್ನಲ್ಲ ಕಯಾಕುಲಮಿಂದ ಅಲಾಪುಜ ಮೇಲೆ ಒಂದು ಲೈನ್ ಬಂದಿರುತ್ತೆ, ಮತ್ತು ನಾವು ಬಂದಿರೋ ಒಂದು ಲೈನು ಮತ್ತು ಮುಂದೋಗೋ ತ್ರಿಶೂಲ್ ಲೈನು 3 ಸೇರಿರೋದ್ರಿಂದ ಎರ್ನಾಕುಲಂನ ಜಂಕ್ಷನ್ ಅಂತ ಕರೀತಾರೆ. ಈ ಲೆಫ್ಟ್ ಸೈಡಲ್ಲಿ ಹೋಗಿರೋ ಲೈನು ಜಂಕ್ಷನ್ ಹೋಗುತ್ತೆ. ಇವಾಗ ನಾವು ಔಟ್ರ್ ಕ್ಯಾಬಿನಿಂದ ಎರ್ನಾಕುಲಂ ಟೌನ್ ಹೋಗ್ತೀವಿ. ನಮ್ಮ ಮುಂದೆ ಕೇರಳ ಎಕ್ಸ್ಪ್ರೆಸ್ ಹೋಗಿರೋದ್ರಿಂದ ನಮ್ಮನ್ನು ಔಟ್ರಲ್ಲೇ ಏನಿಲ್ಲ ಅಂದರೆ ಒಂದು 20 ನಿಮಿಷ ನಿಲ್ಲಿಸಿದ್ರು. ಇವಾಗ ಕ್ರೋಲ್ ಮಾಡ್ಕೊಂಡು ಟೌನ್ ಕಡೆ ಮೂವ್ ಆಗ್ತಾಯಿದ್ದೀವಿ.
ಇದೇನು ನೀವು ಲೈನ್ ನೋಡ್ತಾ ಇದ್ರಲ್ಲ, ಇದು ಎರ್ನಾಕುಲಂ ಜಂಕ್ಷನ್ ಸೈಡಿಂದ ಬರೋದು. ಎರ್ನಾಕುಲಂ ಜಂಕ್ಷನ್ ಸೈಡಿಂದ ಬರೋ ಯಾವುದೋ ಟ್ರೈನು ನಾವಿಲ್ಲಿ ಔಟ್ರ್ ಕ್ಯಾಬಿನಲ್ಲಿ ಓವರ್ಟೇಕ್ ಮಾಡ್ತಾಯಿದ್ದೀವಿ. ಇದು ಬಂದು ಯಾವ ಟ್ರೈನ್ ಅಂದರೆ ನಾವಿವಾಗ ಎಂಟ್ರ್ ಆಗ್ತಾ ಇದ್ದೀವಿ ಎರ್ನಾಕುಲಂ ಟೌನಿಗೆ. ನಮ್ಮ ಪಕ್ಕದ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ವ್ಯಾಪ್ 7 ಇಂಜಿನ್ ಜೊತೆ ಇಂಡಿಯಾ ಸೆಕೆಂಡ್ ಲಾಂಗೆಸ್ಟ್ ರನ್ನಿಂಗ್ ಟ್ರೈನ್ ಹಿಮಸಾಗರ್ ಎಕ್ಸ್ಪ್ರೆಸ್ SMVD ಕಾಟ್ರಾ ಟು ಕನ್ಯಾಕುಮಾರಿ. ಮಧ್ಯದಲ್ಲಿ ಗೂಡ್ಸ್ ನಿಲ್ಲಿಸಿರೋ ಕಾರಣ ಫುಲ್ ಗಾಡಿ ಕಾಣಲ್ಲ. ವ್ಯಾಪ್ 7 ಲೀಡಿಂಗ್ ಹಿಮಸಾಗರ್ ಎಕ್ಸ್ಪ್ರೆಸ್. ಕ್ರೌಡ್ ಮಾತ್ರ ತುಂಬ ಇದೆ. ಆಲ್ಮೋಸ್ಟ್ ನಮ್ಮ ಟ್ರೈನಿಗೆ 80% ಕ್ರೌಡ್ ಎರ್ನಾಕುಲಂನಿಂದನೇ ಬೋರ್ಡಿಂಗ್ ಇರೋದು. ಎರ್ನಾಕುಲಂ ಟೌನ್ ಇವಾಗ ಏನಿದ್ದೀವಿ ಎರ್ನಾಕುಲಂ ಫೇಮಸ್ಸು ಕಮರ್ಷಿಯಲ್ಲು, ಇಂಡಸ್ಟ್ರಿಯಲ್ಲು ಮತ್ತು ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಕೇರಳ ಅಂತ ಕರೀತಾರೆ. ನಮ್ಮ ಟ್ರೈನು ಇಲ್ಲಿ 5 ನಿಮಿಷ ಸ್ಟಾಪ್ ಇರುತ್ತೆ. ನಾವು ಜಂಕ್ಷನ್ಗೆ ಹೋಗಿಲ್ಲ, ಡೈರೆಕ್ಟು ಜಂಕ್ಷನ್ನ ಬೈಪಾಸ್ ಮಾಡಿ ಎರ್ನಾಕುಲಂ ಟೌನಲ್ಲಿ ಎಂಟ್ರ್ ಆಗಿದ್ದೀವಿ. ಇದೇನು ಇಲ್ಲಿವರೆಗೂ ನೋಡೋದಲ್ಲ, ಇನ್ನು ನೆಕ್ಸ್ಟ್ ಪಾರ್ಟು ಬರುತ್ತೆ. ಯಾಕೆಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ನೆಕ್ಸ್ಟ್ ಪಾರ್ಟಲ್ಲಿ ನಾವು ವಿವೇಕ್ ಎಕ್ಸ್ಪ್ರೆಸ್ನ ಕ್ರಾಸಿಂಗು ಮತ್ತು ಕೇರಳ ಎಕ್ಸ್ಪ್ರೆಸ್ನ ಓವರ್ಟೇಕ್ ಮಾಡೋದನ್ನೆಲ್ಲ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಸ್ಟೇ ಟ್ಯೂನ್ಡ್.